ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಚಿಕ್ಕ ಮಕ್ಕಳಿಗೆ ಅವ್ರೇನಾದ್ರೂ ಮಾತು ಕಲಿತಾ ಇದ್ದಾರೆ ಅಂತಂದ್ರೆ ಅವ್ರೇನಾದ್ರೂ ಹೇಳ್ತಾ ಇದಾರೆ ಅಂತಂದ್ರೆ ನಾವ್ ಅವ್ರಿಗೆ ಹೇಳಿಸ್ತೀವಿ, ಅದನ್ನ ಅಮ್ಮ ಅನ್ನು ಅಪ್ಪ ಅನ್ನು ಅಂತ ಹೇಳಿಸ್ತೇವೆ ಅಲ್ವಾ. ಆ ಮಗು ಏನಾದ್ರೂ ಹೇಳ್ತಾ ಹೇಳ್ಬಿಟ್ರೆ ನಾವು ನಗ್ತೇವೆ, ಚಪ್ಪಾಳೆ ತಟ್ತೇವೆ, ಶಬಾಷ್ ಅಂತ ಹೇಳ್ತೇವೆ ಅಲ್ವಾ. ಅದೇ ಮಗು ನಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ ನಾವು ಅವ್ರನ್ನ ಕೈ ಹಿಡಿದ್ಬಿಟ್ಟು ನಡೆಸ್ತೇವೆ. ಆಮೇಲೆ ಅವ್ರು ನಡೀತಾ ಇದಾರೆ, ಹೇಳ್ತಾ ಇದಾರೆ, ಎದ್ಬಿಟ್ಟು ಒಂದ್ ಹೆಜ್ಜೆ ಮುಂದೆ ಇಡ್ತಾ ಇದಾರೆ ಅಂತಂದ್ರೆ ನಾವು ನಗ್ತೇವೆ, ಚಪಾಳೆ ತಟ್ತೇವೆ, ಶಬಾಷ್ ಅಂತ ಹೇಳ್ತೇವೆ. ಅವ್ರೇನಾದ್ರೂ ಸೈಕಲ್ ಕಲಿತಾ ಇದಾರೆ ಅಂತಂದ್ರೆ ಅವ್ರನ್ನ ಹಿಡಿದ್ಕೊಂಡು ಆ ಸೈಕಲ್ ತುಳಿಯೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೇವೆ. ಅವ್ರ ಜೊತೆ ಎಷ್ಟೋ ದಿನ ನಾವು ಕೂಡ ಇರ್ತೇವೆ ಅಲ್ವಾ. ಸೊ ಆಮೇಲೆ ಅವ್ರು ಕಲಿತ್ರು ಅಂತಂದ್ರೆ ನಾವು ಜೋರಾಗಿ ಚಪಾಳೆ ತಡ್ತೇವೆ, ಶಬಾಷ್ ಅಂತ ಹೇಳ್ತೇವೆ, ಇನ್ನೊಬ್ರ ಮುಂದೆ ಕೂಡ ಹೇಳ್ತೇವೆ ಎಷ್ಟ್ ಚೆನ್ನಾಗಿ ಓಡಿಸ್ತಾ ಇದಾರೆ ನೋಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಹೇಳೋ ಅರ್ಥ ಇಲ್ಲಿ ನಾವು ಮಕ್ಕಳಿಗೆ ಅಪ್ರಿಶಿಯೇಟ್ ಮಾಡ್ತೇವೆ, ನಗ್ತೇವೆ ಮತ್ತು ಚಪ್ಪಾಳೆಯನ್ನ ತಟ್ತೇವೆ. ಯಾಕೆ ಅಂತಂದ್ರೆ ನಮ್ಮ ಈ ಪ್ರತಿಯೊಂದು ಅಪ್ರಿಶಿಯೇಷನ್ ಅಥವಾ ಪ್ರಶಂಸೆ ಅಥವಾ ಮೆಚ್ಚುಗೆಯ ಮಾತು ವ್ಯಕ್ತಪಡಿಸೋದಿದೆಯಲ್ವಾ, ಇದಕ್ಕೆ ಅವರು ಸ್ಪಂದಿಸ್ತಾರೆ, ಅದು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಮತ್ತು ಅವ್ರು ಏನ್ ಕಲಿತಾ ಇದಾರಲ್ವಾ ಅದರಲ್ಲಿ ಮುಂದುವರಿತಾರೆ, ಇನ್ನೂ ಚೆನ್ನಾಗಿ ಅವರು ಬೇಗ ಕಲಿತ್ಕೊಳ್ತಾರೆ. ಸೊ ಇದೇ ಅಲ್ವಾ ವಿಜ್ಞಾನ ಇರೋದು. ನಾವ್ ಯಾರಿಗೆ ಯಾವುದೇ ಒಂದು ಕೆಲಸ ಆ ಮಗು ಎದ್ದು ನಿಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೇನೆ, ಎದ್ ನಿಲ್ಲು ಅಂತ ಹೇಳ್ತಾ ಇದ್ದೇನೆ, ನಗ್ತಾ ಇದ್ದೇನೆ ಅಂತಂದ್ರೆ ಆ ಮಗು ಕಂಟಿನ್ಯೂ ಮಾಡುತ್ತೆ ಅದನ್ನ ಮಾಡೋದನ್ನ. ಹಾಗೆ ಮಾಡ್ತಾ ಮಾಡ್ತಾ ಕಲಿತ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಹೇಳೋ ಉದ್ದೇಶ ಏನು ಅಂತಂದ್ರೆ ನಮ್ಮ ಅಪ್ರಿಶಿಯೇಷನ್, ನಮ್ಮ ಒಂದು ನಗು, ನಮ್ಮ ಒಂದು ಮೆಚ್ಚುಗೆಯ ಮಾತು ಸೊ ಇನ್ನೊಬ್ರಿಗೆ ಏನಾಗುತ್ತೆ, ಶಕ್ತಿಯನ್ನ ತುಂಬುತ್ತೆ, ಇನ್ನೊಬ್ರಿಗೆ ಸ್ಫೂರ್ತಿಯನ್ನ ನೀಡುತ್ತೆ, ಇನ್ನೊಬ್ರಿಗೆ ಅವ್ರು ಮಾಡ್ತಾ ಇರೋದು ಸರಿ, ತಾವು ಮುಂದುವರಿಯಿರಿ ಹೀಗೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳು ಬೆಳಿತಾ ಬೆಳಿತಾ ದೊಡ್ಡವರಾದ್ರು ಅಂತಂದ್ರೆ ನೋಡಿ, ಕಲಿಯೋದು ಅನ್ನೋದು ಕೇವಲ ಚಿಕ್ಕ ಮಕ್ಕಳಿದ್ದಾಗ ಮಾತ್ರ ಕಲಿತೀವ, ಜೀವನದುದ್ದಕ್ಕೂ ನಾವು ಕಲಿತಾನೆ ಇರ್ತೇವೆ. ಕಲಿಯೋದಂತೂ ಎಂದು ಎಂಡ್ ಆಗೋದಿಲ್ಲ ಅಲ್ವಾ. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಕಲಿತಾ ಇರ್ತೇವೆ. ಆದ್ರೆ ನಮ್ಗೆ ಏನ್ ಅರ್ಥ ಆಗಿದೆ, ಅಪ್ರಿಶಿಯೇಷನ್ ಏನ್ ಮಾಡುತ್ತೆ, ಶಬಾಷ್ ಅನ್ನೋದು ಏನ್ ಮಾಡುತ್ತೆ, ಒಂದು ನಗು ಏನ್ ಮಾಡುತ್ತೆ, ಸೊ ಒಂದು ಚಪ್ಪಾಳೆ ಏನ್ ಮಾಡುತ್ತೆ, ಕಲಿಯೋದನ್ನ ಏನ್ ಮಾಡುತ್ತೆ, ಫಾಸ್ಟ್ ಆಗಿ ಮಾಡುತ್ತೆ, ಅವ್ರು ಮುಂದುವರಿತಾರೆ, ಅವ್ರಿಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ಆದ್ರೆ ನಾವ್ ಯಾಕೆ ಮಕ್ಕಳು ಬೆಳಿತಾ ಬೆಳಿತಾ ಅಥವಾ ನಮ್ ಜೊತೆ ಯಾರೇ ಕೆಲಸ ಮಾಡ್ತಾ ಇದ್ರು ಅಥವಾ ನಮ್ ಪರಿವಾರದಲ್ಲಿ ಇದ್ದವರೆಲ್ಲ ದಿನಾಲು ಒಂದೊಂದು ಕಲಿತಾ ಇದಾರೆ ಅಥವಾ ಎಷ್ಟೊಂದು ಪರಿಶ್ರಮ ಮಾಡಿ ಕೆಲಸ ಕಾರ್ಯ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ, ನಾವ್ ಯಾಕೆ ಅವ್ರಿಗೆ ಅಪ್ರಿಶಿಯೇಟ್ ಮಾಡೋದಿಲ್ಲ, ಪ್ರಶಂಸೆಯನ್ನ ಮಾಡೋದಿಲ್ಲ ಅಲ್ವಾ. ಮಾಡಿದ್ವಿ ಅಂತಂದ್ರೆ ಅದು ಸಕಾರಾತ್ಮಕವಾಗಿನ ತಾನೇ ಪರಿಣಾಮ ಬೀರುತ್ತೆ, ಇದು ನಮಗ್ ಗೊತ್ತಿದೆ. ಸೊ ಮಕ್ಕಳು ಬೆಳಿತಾ ಬೆಳಿತಾ ದೊಡ್ಡವ್ರು ಆಗ್ತಾ ಇದ್ದಂಗೆ ನಾವು ಅಪ್ರಿಶಿಯೇಟ್ ಮಾಡೋದನ್ನ ಬಿಟ್ಟು ಬಿಡ್ತೇವೆ. ಇವಾಗ್ಲೂ ಅವ್ರು ಕಲಿತಾ ಇದ್ದಾರೆ, ಆದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಇರುತ್ತೆ, ನಾನು ಅಪ್ರಿಶಿಯೇಟ್ ಮಾಡ್ಬಿಟ್ರೆ ಅವ್ರು ಎಲ್ಲಿ ನನ್ನ ಒಳ್ಳೆತನದ್ದು ಅಥವಾ ನನ್ನ ಅಪ್ರಿಶಿಯೇಷನ್ದು ಅಡ್ವಾಂಟೇಜ್ ತೆಗೆದುಕೊಂಡ್ ಬಿಡ್ತಾರೇನೋ, ಅಥವಾ ಆಮೇಲೆ ನನ್ ಮಾತ್ ಕೇಳೋದೇ ಇಲ್ವೇನೋ, ಏನೋ ಈ ತರದ ಕೆಲವೊಂದು ಭಯಗಳನ್ನ ಇಟ್ಕೊಂಡಿರ್ತೀವಿ, ಸಂಕುಚಿತ ಭಾವನೆಯನ್ನ ಇಟ್ಕೊಂಡಿರ್ತೀವಿ. ಎಷ್ಟೋ ಬಾರಿ ನಮ್ಗೆ ನಮ್ಮ ಅಹಂ ಕೂಡ ಅಡ್ಡಿ ಆಗ್ತಿರುತ್ತೆ, ಇನ್ನೊಬ್ರನ್ನ ನಾವು ಮುಕ್ತವಾಗಿ ಹೊಗಳೋದಿಲ್ಲ, ಅಪ್ರಿಶಿಯೇಷನ್ ಮಾಡೋದಿಲ್ಲ ಅಲ್ವಾ. ಸೊ ಅಂತಂದ್ರೆ ನಮ್ಮಲ್ಲಿ ಅಪ್ರಿಶಿಯೇಟ್ ಮಾಡುವಂತಹ ಗುಣ ಇದೆ, ಆ ಅಪ್ರಿಶಿಯೇಷನ್ ಇಂದ ಇನ್ನೊಬ್ರಲ್ಲಿ ಆಗುವಂತಹ ಸಕಾರಾತ್ಮಕವಾದ ಬದಲಾವಣೆ ಬಗ್ಗೆನೂ ಕೂಡ ಗೊತ್ತಿದೆ. ಆದ್ರೆ ಯಾಕೆ ನಾವು ನಮ್ಗೆ ದಿನಾಲು ಕೂಡ ಹಲವಾರು ಇನ್ನೊಬ್ಬರನ್ನ ಮೆಚ್ಚಿ ಬಿಟ್ಟು ಮಾತಾಡುವಂತಹ ಅವಕಾಶಗಳು ಸಿಗ್ತಾನೆ ಇರ್ತವೆ. ಮನೆ ಪರಿವಾರದಲ್ಲೇ ಆಗಿರ್ಬೋದು, ಮನೆಯನ್ನೆಲ್ಲ ಒಬ್ರು ನೀಟಾಗಿ ಇಟ್ಟಿದ್ದಾರೆ, ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂತಂದ್ರೆ ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ. ಸೊ ತುಂಬಾ ಚೆನ್ನಾಗಿರುವಂತಹ ಅಡಿಗೆ, ಟೇಸ್ಟಿ ಆಗಿರುವಂತಹ ಅಡಿಗೆ ಮಾಡಿದ್ದಾರೆ, ವೆರೈಟಿ ಆಗಿರುವಂತಹ ಅಡಿಗೆ ಮಾಡಿದ್ದಾರೆ, ಅಪ್ರಿಶಿಯೇಷನ್ ಮಾಡುವಂತಹ, ಪ್ರಶಂಸೆ ಮಾಡುವಂತಹ, ಮೆಚ್ಚಿಕೊಂಡು ಮಾತನಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ. ಎಷ್ಟೋ ಬಾರಿ ನಮ್ಗೆ ಚೆನ್ನಾಗ್ ಅನಿಸ್ತಿರುತ್ತೆ, ಆದ್ರೆ ಮನಸ್ಸಲ್ಲಿ ಇವತ್ತು ಚೆನ್ನಾಗ್ ಮಾಡಿದಾರಲ್ವಾ, ಇವತ್ತು ಎಷ್ಟೊಂದು ಚೆನ್ನಾಗಿ ಇಟ್ಟಿದ್ದಾರೆ ಮನೆ, ಅಥವಾ ನಾವ್ ಏನ್ ಕೇಳ್ತೀವಿ ಅದು ಎಲ್ಲಾನು ತಕ್ಷಣ ಆ ಸಮಯದಲ್ಲಿ ನಮ್ಗೆ ಕೊಡ್ತಾರೆ, ಸಹಯೋಗ ನೀಡ್ತಾರೆ. ಅವಾಗ್ಲೂ ಕೂಡ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತೆ, ಆದ್ರೆ ಅದನ್ನ ಮಾತುಗಳ ಮೂಲಕ, ವ್ಯವಹಾರದ ಮೂಲಕ ನಾವು ವ್ಯಕ್ತಪಡಿಸೋದಿಲ್ಲ. ಸೊ ಆದ್ರಿಂದ ಇವತ್ತು ಇಂಥ ಒಂದು ಸಂಕುಚಿತ ಮನೋಭಾವನೆ ಇರ್ಬೋದು ಅಥವಾ ಯಾವುದೇ ಒಂದು ಕಾರಣ ಇರ್ಬೋದು, ಭಯ ಇರ್ಬೋದು, ಅಂತ ಎಲ್ಲಾ ಕಾರಣಗಳನ್ನ ಬಿಟ್ಬಿಟ್ಟು ನಾವು ಮುಕ್ತವಾಗಿ ಇನ್ನೊಬ್ರಲ್ಲಿ ಜೆನ್ಯೂನ್ ಆಗಿ ಯಾರು ಏನ್ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇದಾರೆ, ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದಾರೆ, ನಮ್ಗೆ ಅದರಿಂದ ಯಾವ ರೀತಿ ಆರಾಮದ ಅನುಭವ, ನಿಶ್ಚಿಂತತೆಯ ಅನುಭವ ಆಗ್ತಾ ಇದೆ, ಅದೆಲ್ಲದಕ್ಕಾಗಿನ ಒಂದು ಅಪ್ರಿಶಿಯೇಷನ್ ಅನ್ನ, ಒಂದು ಪ್ರಶಂಸೆಯನ್ನ, ಒಂದು ಮೆಚ್ಚುಗೆಯ ಮಾತನ್ನ, ಒಂದು ನಗುವನ್ನ ಖಂಡಿತವಾಗ್ಲೂ ಕೊಡೋಣ. ಯಾಕೆಂದ್ರೆ ಎಷ್ಟೋ ಬಾರಿ ಒಂದು ಮಾತು ಇನ್ನೊಬ್ರಿಗೆ ಔಷಧಿಗಿಂತಲೂ ಜಾಸ್ತಿ ಕೆಲಸ ಮಾಡುತ್ತೆ ಅಲ್ವಾ. ನಮ್ಮೆಲ್ಲರ ಅನುಭವನೇ ಇದೆ, ಒಬ್ಬರ ನಡವಳಿಕೆ ಇನ್ನೊಬ್ಬರ ಮೇಲೆ ಯಾವ ರೀತಿ ಸಕಾರಾತ್ಮಕವಾಗಿ ಪ್ರಭಾವ ಬೀರುತ್ತೆ ಅಂತ ನಾವೆಲ್ಲರೂ ಕೂಡ ಪರಿವಾರದಲ್ಲಿ ಆಗಿರ್ಲಿ ಅಥವಾ ಕೆಲಸ ಕಾರ್ಯ ಮಾಡುವಂತ ಕ್ಷೇತ್ರದಲ್ಲಿ ಆಗಿರ್ಲಿ ಅನುಭವ ಮಾಡ್ತೀವಲ್ವಾ.
ಮನೇಲಿ ಯಾರಾದ್ರೂ ನಮ್ ಜೊತೆ ಏನು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಮ್ಗೂ ಅವತ್ತು ಇಡೀ ದಿನ ಚೆನ್ನಾಗ್ ಅನ್ಸೋದಿಲ್ಲ. ಅಥವಾ ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಮ್ ಬಗ್ಗೆ ಯಾರಾದ್ರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವಾಗ್ಲೂ ಕೂಡ ನಮ್ಗೇನ್ ಚೆನ್ನಾಗ್ ಅನ್ಸೋದಿಲ್ಲ ಅಲ್ವಾ. ಸೊ ಅದ್ರಿಂದ ಮೆಚ್ಚುಗೆ ಅನ್ನೋದನ್ನ, ಈ ಪ್ರಶಂಸೆ ಅನ್ನೋದು ಇದೊಂದು ಸಕಾರಾತ್ಮಕವಾದ ಶಕ್ತಿಯಾಗಿದೆ ಅಲ್ವಾ. ಇದನ್ನ ನಾವು ಎಲ್ಲೆಲ್ಲಿ ಅನ್ಸುತ್ತೆ ಇವ್ರನ್ನ ನಾನು ಈ ಮೆಚ್ಚುಗೆ ಮಾತನ್ನ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಅನ್ಸುತ್ತೆ, ಅಥವಾ ನನಗೆ ಎಲ್ಲೆಲ್ಲಿ ಚೆನ್ನಾಗ್ ಅನ್ಸುತ್ತೆ, ಎಲ್ಲೆಲ್ಲಿ ನಾನು ಯಾರಿಂದ ಸಹಾಯವನ್ನ ಪಡೆದಿದ್ದೇನೆ, ಖಂಡಿತವಾಗ್ಲೂ ಮುಕ್ತವಾಗಿ ಇವತ್ತು ಅವ್ರಿಗೊಂದು ಧನ್ಯವಾದ ಹೇಳುವುದರ ರೂಪದಲ್ಲಾದ್ರೂ ಆಗಿರ್ಬೋದು, ಅಥವಾ ಅವ್ರು ಯಾವ ರೀತಿ ಅದನ್ನ ಕೆಲಸ ಕಾರ್ಯ ಮಾಡಿದ್ರು ಅಂತ ಮುಕ್ತವಾಗಿ ಅವರಲ್ಲಿರುವಂತಹ ಕ್ವಾಲಿಟಿಯನ್ನ ಹೇಳೋದ್ರ ಮೂಲಕ ಆದ್ರೂ ಆಗಿರ್ಬೋದು ಅಪ್ರಿಶಿಯೇಟ್ ಅನ್ನ ಖಂಡಿತವಾಗ್ಲೂ ಮಾಡೋಣಂತೆ. ಆದ್ರೆ ಒಂದು ಮಾತಿನ ಬಗ್ಗೆ ಇಲ್ಲಿ ಗಮನ ಇಟ್ಕೊಳ್ಬೇಕಾಗಿದೆ. ವರ್ತಮಾನ ಸಮಯದಲ್ಲಿ ಅಷ್ಟೊಂದು ನಾವು ಇನ್ನೊಬ್ಬರನ್ನ ಅಪ್ರಿಶಿಯೇಟ್ ಮಾಡೋದಿಲ್ಲ, ಅಥವಾ ಹೀಗೆ ಈಗಂತೂ ಹೇಗಾಗಿದೆ ಅಂದ್ರೆ ಯಾರಾದ್ರೂ ತುಂಬಾ ಹೊಗಳ್ತಾ ಇದ್ದಾರೆ ಇನ್ನೊಬ್ರನ್ನ ಅಂತಂದ್ರೆ ಸೊ ಮುಂದೆ ಇರುವಂತಹ ವ್ಯಕ್ತಿ ಏನ್ ಕೆಲಸ ಆಗ್ಬೇಕಾಗಿದೆ ಇವ್ರಿಗೆ, ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದಾರೆ ಇವ್ರು ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲ ಅವ್ರಿಗೆ ಡೌಟ್ ಬರುತ್ತೆ. ಅಥವಾ ಕೆಲವೊಬ್ರು ಹೇಳೇ ಬಿಡ್ತಾರೆ, ಆಯ್ತು ಗೊತ್ತಾಯ್ತು ನನ್ಗೆ, ಏನ್ ಮಾಡ್ಬೇಕು ಹೇಳಿ, ಕೆಲಸ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಕಾಮಿಡಿ ಕೂಡ ಮಾಡ್ತಾರೆ. ಯಾಕಂದ್ರೆ ಸೊ ನಾವ್ ಯಾವತ್ತೂ ಕೂಡ ಅದನ್ನ ಯಾವಾಗ್ಲೂ ಕೂಡ ಮಾಡ್ತಿರಲ್ಲ ಅಲ್ವಾ. ಅಚಾನಕ್ ಒಂದಿನ ಒಬ್ಬರನ್ನ ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಅದ್ರಲ್ಲಿ ನಂಬಿಕೆನೆ ಬರೋದಿಲ್ಲ. ಏನೋ ಒಂದ್ ಕೆಲಸ ಆಗ್ಬೇಕಾಗಿದೆ ಅನ್ಸುತ್ತೆ, ಅದಕ್ಕೆ ಇವ್ರು ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಾವಿಸ್ತಾರೆ ಅಲ್ವಾ. ಇದು ನಡೀತಾ ಇರುತ್ತೆ ಅಲ್ವಾ. ಸೊ ಆದ್ರಿಂದ ನಾವು ಮಾಡುವಂತ ಅಪ್ರಿಶಿಯೇಷನ್ ಅಥವಾ ಪ್ರಶಂಸೆ ಅಥವಾ ಒಂದು ಮೆಚ್ಚುಗೆಯ ಮಾತೇನಿದೆ ಅಲ್ವಾ, ಅದು ಇನ್ನೊಬ್ರು ಕೂಡ ಸ್ವೀಕಾರ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೋಡಿ. ಯಾರು ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಇರ್ತಾರೆ, ಆತ್ಮ ಗೌರವದಲ್ಲಿ ಇರ್ತಾರೆ, ಅವ್ರ ಬಗ್ಗೆ ಅವರಿಗೆ ಸಾಕಷ್ಟು ಸಕಾರಾತ್ಮಕತೆಯ ಭಾವನೆಗಳಿರ್ತವೆ. ಸೊ ಅವ್ರ ಏನ್ ಮಾಡ್ತಾರೆ, ಯಾರಾದ್ರೂ ಅಪ್ರಿಶಿಯೇಟ್ ಮಾಡಿದ್ರು ಅಂತಂದ್ರೆ ಅದನ್ನು ಸ್ವೀಕಾರ ಮಾಡ್ತಾರೆ, ನಂಬ್ತಾರೆ. ಆದ್ರೆ ಇವತ್ತು ವರ್ತಮಾನದಲ್ಲಿ ನಾವು ಹೆಚ್ಚಿನ ಜನರು ಆತರ ಭಾವಿಸ್ತಿರೋದಿಲ್ಲ ಅಲ್ವಾ. ಎಷ್ಟೋ ಜನರು ಸೆಲ್ಫ್ ಕ್ರಿಟಿಸಿಸಮ್ ಮಾಡ್ತಾರೆ, ಸ್ವಯಂನ ಬಗ್ಗೆನೇ ಕೀಳ್ರಿಮೆಯನ್ನ ಅನುಭವ ಮಾಡ್ತಿರ್ತಾರೆ, ಸ್ವಯಂನಲ್ಲಿನೇ ಆತ್ಮವಿಶ್ವಾಸ ಅನ್ನೋದಿರೋದಿಲ್ಲ. ಸೊ ಚಿಕ್ಕ ಪುಟ್ಟ ತಪ್ಪುಗಳಾದಾಗ್ಲೆಲ್ಲ ತುಂಬಾ ತಮ್ಮ ಬಗ್ಗೆ ತಾವೇ ಕ್ಷಮೆ ಅನ್ನೋದೇ ಮಾಡೋದಿಲ್ಲ. ನಾನು ಯಾವಾಗ್ಲೂ ಹೀಗೆ, ನನ್ನಿಂದ ಇದು ಕೂಡ ಆಗೋದಿಲ್ಲ, ಇಷ್ಟು ನನ್ಗೆ ಅರ್ಥ ಆಗೋದಿಲ್ವಾ, ಇನ್ನೊಬ್ರೆಲ್ಲ ಹೊರಗಿನವರೆಲ್ಲ ಅವ್ರು ಎಷ್ಟು ಚೆನ್ನಾಗೆಲ್ಲ ಮಾಡ್ತಾ ಇದಾರೆ, ನನ್ಗೆ ಯಾಕೆ ಅವ್ರ ತರ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ಮಾತುಗಳಿಗೆ ಕೆಲವೊಬ್ರು ನಾವು ನಮ್ಮನ್ನೇ ಬೈದ್ಕೊಳ್ತಾ ಇರ್ತೀವಲ್ವಾ. ಸೊ ಆದ್ರಿಂದ ಅಪ್ರಿಶಿಯೇಷನ್ ಮಾಡ್ಬೇಕಂದ್ರು ನಾವು 4 ಮಾತುಗಳನ್ನ ನೆನ್ಪಿಟ್ಕೊಳ್ಳೋಣಂತೆ. ಮೊದಲನೇ ಮಾತು, ಇನ್ನೊಬ್ಬರಿಗೆ ನಾನು ಪ್ರಾಮಾಣಿಕವಾಗಿ ಅಪ್ರಿಶಿಯೇಟ್ ಮಾಡ್ಬೇಕಾಗಿದೆ. ನಾವು ಮಾತಲ್ಲಿ ತುಂಬಾ ಚೆನ್ನಾಗ್ ಮಾಡಿದ್ರಿ, ಇದೇ ರೀತಿ ಮುಂದುವರಿಸ್ತಾ ಇರಿ ಅಂತಂದ್ರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಏನ್ ತುಂಬಾ ಚೆನ್ನಾಗ್ ಮಾಡಿದ್ರು ಅಂತ. ಫಾರ್ ಎಕ್ಸಾಂಪಲ್, ಒಂದು ಪ್ರೆಸೆಂಟೇಶನ್ ಮಾಡಿದ್ರು ಅಂತಂದ್ರೆ ಅದ್ರಲ್ಲಿ ಏನ್ ತುಂಬಾ ಚೆನ್ನಾಗಿತ್ತು, ಅವ್ರು ಮಾಡಿರುವಂತಹ ಆ ಸ್ಲೈಡ್ಸ್ ಗಳು, ಇನ್ಫಾರ್ಮೇಶನ್ ಏನು ಕಂಟೆಂಟ್ ಇತ್ತಲ್ಲ ಅದು ಚೆನ್ನಾಗಿತ್ತ, ಅಥವಾ ಅವ್ರು ಹೇಳುವಂತಹ ಶೈಲಿ ಚೆನ್ನಾಗಿತ್ತ, ಅಥವಾ ಅವ್ರ ಮುಖದಲ್ಲಿರುವಂತಹ ನಗು ಚೆನ್ನಾಗಿತ್ತ, ಏನ್ ಚೆನ್ನಾಗಿತ್ತು ಅಂತ ನಾವು ಹೇಳಲಿಲ್ಲ ಸ್ಪೆಸಿಫಿಕ್ ಆಗಿ ಅಲ್ವಾ. ಸೊ ಆದ್ರಿಂದ ಯಾರನ್ನೇ ನೀವು ಅಪ್ರಿಶಿಯೇಟ್ ಮಾಡ್ಬೇಕು, ಅದನ್ನ ಅವರು ಸ್ವೀಕಾರ ಮಾಡ್ಬೇಕು, ಅದು ಅವರಿಗೆ ಸಕಾರಾತ್ಮಕವಾಗಿ ಅವ್ರ ಮೇಲೆ ಪರಿಣಾಮ ಬೀರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಅವರನ್ನ ಹೊಗಳಿ. ಸುಮ್ನೆ ಹೊಗಳ್ಬೇಕು ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಜೆನ್ಯೂನ್ ಆಗಿ ಆ ರೀತಿ ಅವರು ಕರ್ತವ್ಯ ಅಥವಾ ಕಾರ್ಯ ಕೆಲಸಗಳನ್ನ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವಾಗ ಅವರಿಗೆ ಪ್ರಶಂಸೆಯನ್ನ, ಮೆಚ್ಚುಗೆ ಮಾತನ್ನ ಅವ್ರ ಬಗ್ಗೆ ವ್ಯಕ್ತಪಡಿಸಿ. ಎರಡನೇ ಮಾತು ಏನ್ ನೆನ್ಪಿಟ್ಕೊಳ್ಬೇಕಾಗಿದ್ದು ಅಂತಂದ್ರೆ, ಯಾವ ಕಾರಣಕ್ಕಾಗಿ ನೀವು ಅವರನ್ನ ಹೊಗಳ್ತಾ ಇದ್ದೀರಾ ಅದನ್ನ ಸ್ಪೆಸಿಫೈ ಮಾಡಿ, ಸ್ಪಷ್ಟವಾಗಿ ನೀವು ಹೇಳಿ. ನಿಮ್ ಪ್ರೆಸೆಂಟೇಶನ್ ಅಲ್ಲಿ ನಿಮ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿತ್ತು, ನೀವು ಇಂಗ್ಲಿಷ್ ಅನ್ನ ತುಂಬಾ ಚೆನ್ನಾಗಿ ಫ್ಲೂಯೆಂಟ್ ಆಗಿ ಮತ್ತು ಬಹಳ ನಿರ್ಭಯವಾಗಿ ನೀವು ಮಾತಾಡಿದ್ರಿ, ಕಾನ್ಫಿಡೆಂಟ್ ಆಗಿ ನೀವು ಮಾತಾಡಿದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು ಈ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ಬಿಟ್ಟು. ಸೊ ಸ್ಪೆಸಿಫಿಕ್ ಆಗಿ ಅವ್ರ ಆತ್ಮವಿಶ್ವಾಸವನ್ನ ನೀವು ಮೆಚ್ಚಿದ್ರಾ, ಅಥವಾ ಅವ್ರ ಇಂಗ್ಲಿಷ್ ಫ್ಲೂಯೆನ್ಸಿಯನ್ನ ನೀವು ಮೆಚ್ಚಿದ್ರಾ, ಅಥವಾ ಅವ್ರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೀವು ಮೆಚ್ಚಿದ್ರಾ, ಅಥವಾ ಅವ್ರ ಮುಖದಲ್ಲಿರುವಂತಹ ಮಂದಹಾಸವನ್ನ ನೀವು ಮೆಚ್ಚಿದ್ರಾ, ಒಂದು ಸ್ಪೆಸಿಫಿಕ್ ಆಗಿ ನೀವು ಹೇಳಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರಶಂಸೆಯನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡೇ ಮಾಡ್ತಾರೆ, ಮತ್ತು ಅದು ಅವರ ಜೀವನದಲ್ಲಿ ಸಕಾರಾತ್ಮಕವಾಗಿ ಮುಂದುವರಿಲಿಕ್ಕೆ ಸಹಾಯ ಮಾಡುತ್ತೆ. ಮೂರನೇ ಮಾತು, ಯಾವ್ದಾದ್ರೂ ಒಂದು ಗುಣವನ್ನ ನೀವು ಯಾರನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಲ್ವಾ, ಒಂದು ಗುಣವನ್ನ ಅವರಲ್ಲಿ ಗುರುತಿಸಿ ಐಡೆಂಟಿಫೈ ಮಾಡಿ, ಮತ್ತು ಆ ಗುಣವನ್ನ ನಿಮ್ಮ ಅಪ್ರಿಶಿಯೇಷನ್ ಅಲ್ಲಿ, ನಿಮ್ಮ ಪ್ರಶಂಸೆಯಲ್ಲಿ ಸೇರಿಸ್ಬಿಟ್ಟು ಅವ್ರಿಗೆ ಹೇಳಿ. ಉದಾಹರಣೆಗೆ, ಒಬ್ರು ಯಾರಾದ್ರೂ ಮನೇಲಿ ಎಲ್ಲಾ ವಸ್ತುಗಳನ್ನ ನೀಟಾಗಿ ಕ್ಲೀನ್ ಆಗಿ ಜೋಡಿಸಿದ್ದಾರೆ ಅಂತಂದ್ರೆ ನೀವು ಅವ್ರಿಗೆ ಹೇಳ್ಬೋದು, ಇವತ್ತು ಎಷ್ಟು ಚೆನ್ನಾಗಿ ಮನೆಯನ್ನೆಲ್ಲ ನೀಟಿಗೆ ಇಟ್ಟಿದ್ರಾ, ಕ್ಲೀನ್ ಆಗಿ ಇಟ್ಟಿದ್ರಾ, ನಿಮ್ಮಲ್ಲಿರುವಂತಹ ಈ ಕ್ಲೀನಿನೆಸ್ ಇದೆ ಅಲ್ವಾ, ಸೊ ಈ ನೀಟಾಗಿ ಇಡುವಂತಹ ಗುಣ ಇದೆ ಅಲ್ವಾ, ನಂಗಿದು ತುಂಬಾ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಇದು ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವರಲ್ಲಿ ಇಂಥ ಒಳ್ಳೆ ಗುಣಗಳಿದ್ದಾವೆ, ಅದು ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡುವಂತದ್ದಾಗಿದ್ದಾವೆ. ಕ್ಲೀನ್ನೆಸ್ ಆಗಿರ್ಬೋದು, ನೀಟಾಗಿ ಜೋಡಿಸುವಂತಹ ಆ ಕಲೆನೇ ಆಗಿರ್ಬೋದು, ಗುಣನೇ ಆಗಿರ್ಬೋದು. ಸೊ ನಾವು ಸ್ಪೆಸಿಫೈ ಮಾಡಿ ಹೇಳೋದ್ರಿಂದ ಅದು ಏನಾಗುತ್ತೆ, ಅವರಿಗೆ ಸ್ವೀಕಾರ ಅವರು ತಕ್ಷಣ ಮಾಡ್ತಾರೆ. ಯಾರಾದ್ರೂ ನಮ್ಗೋಸ್ಕರ ನಮ್ ರಜೆ ದಿನದಲ್ಲಿ
ನಮ್ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಂಡು ಆಫೀಸಲ್ಲಿ ಕೆಲಸ ಮಾಡಿದ್ರು, ಬಲೆ ಅದು ಒಂದು ಮೀಟಿಂಗ್ ಅಟೆಂಡ್ ಆಗೋದಾದ್ರೆ ಆಗಿರ್ಬೋದು, ಅಥವಾ ನಾವ್ ಇಲ್ದೇ ಇರುವ ಸಮಯದಲ್ಲಿ ನಮ್ ಜವಾಬ್ದಾರಿಗಳನ್ನ ಅವ್ರು ತೆಗೆದುಕೊಂಡು ಮಾಡಿದ್ರು ಅಂತಂದ್ರೆ ಸೊ ಅವ್ರಿಗೆ ಖಂಡಿತವಾಗ್ಲೂ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗಿದೆ ಅಲ್ವಾ, ಸ್ಪೆಸಿಫೈ ಆಗಿ ಹೇಳ್ಬೇಕಾಗಿದೆ. ಸೊ ನಿಮ್ಮಲ್ಲಿರುವಂತಹ ಈ ಏನು ಅಕೌಂಟಬಿಲಿಟಿ ಇದೆ ಅಲ್ವಾ, ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ, ಮತ್ತು ಸಂವೇದನಶೀಲತೆ ಇದೆ ಅಲ್ವಾ, ಮತ್ತೆ ಇನ್ನೊಬ್ಬರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋ ಗುಣ ಇದೆ ಅಲ್ವಾ, ನಿಜವಾಗ್ಲೂ ಹೆಲ್ಪಿಂಗ್ ನೇಚರ್ ಇದೆ ಅಲ್ವಾ. ಸೊ ಐ ರಿಯಲಿ ಅಪ್ರಿಶಿಯೇಟ್ ಅಂತ ಹೇಳ್ಬಿಟ್ಟು, ಇದಕ್ಕೋಸ್ಕರ ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರಶಂಸೆ ಮಾಡ್ತೇನೆ, ಮೆಚ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ನಾವು ಸ್ಪೆಸಿಫಿಕ್ ಆಗಿ ಹೇಳಿದ್ವಿ. ಅವರಲ್ಲಿರುವಂತಹ ಗುಣಗಳನ್ನ ನಾವು ಮಾತುಗಳಲ್ಲಿ ಹೇಳಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಆ ಗುಣಗಳನ್ನ ಅವ್ರ ಏನ್ ಮಾಡ್ತಾರೆ, ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಈ ಒಳ್ಳೆ ಗುಣಗಳಿಗೆ ಬೆಲೆ ಇದ್ದೇ ಇದೆ, ಇವುಗಳನ್ನ ಜನರು ನೋಟಿಸ್ ಮಾಡ್ತಾರೆ, ಇವುಗಳು ಉಪಯೋಗ ಆಗ್ತವೆ ಅಂತ ಅವ್ರಿಗೆ ಇನ್ನೂ ಏನಾಗುತ್ತೆ, ಸೊ ಅದರಲ್ಲಿ ನಂಬಿಕೆ, ಗಟ್ಟಿತನ ಅನ್ನೋದು ವಿಶ್ವಾಸ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತ ಗುಣಗಳನ್ನ ಅವರು ತಮ್ಮ ಜೀವನದಲ್ಲಿ ಇನ್ನೂ ಮುಂದುವರಿಸ್ತಾ ಉಪಯೋಗ ಮಾಡ್ತಾ ಹೋಗ್ತಾರೆ ಅಲ್ವಾ. 4ನೇ ಮಾತು, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾತು, ನೆನ್ಪಿಟ್ಕೊಳ್ಬೇಕಾಗಿದೆ. ನಮ್ಮ ಪ್ರಶಂಸೆ ಇನ್ನೊಬ್ಬರ ಮನಸ್ಸಿನಲ್ಲಿ ಗೊಂದಲವನ್ನ ಉಂಟು ಮಾಡಬಾರ್ದು. ನಾವ್ ಯಾವ ರೀತಿ ಕೆಲವೊಂದ್ಸಲ ಪ್ರಶಂಸೆ ಮಾಡ್ತೀವಿ ಅಂತಂದ್ರೆ, ಇವತ್ ನೀವು ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ರ, ಆದ್ರೆ ದಿನಾಲು ಯಾಕೆ ಹೀಗಿರೋದಿಲ್ಲ, ಈ ರೀತಿ ಏನಾದ್ರೂ ಗೊಂದಲ ಕ್ರಿಯೇಟ್ ಮಾಡೋ ತರ ನಾವು ಪ್ರಶಂಸೆ ಮಾಡಿದ್ವಿ ಅಂತಂದ್ರೆ, ಈಗ ಮುಂದೆ ಇರುವಂತಹ ವ್ಯಕ್ತಿ ಯಾವ್ದನ್ನ ತೆಗೆದುಕೊಳ್ಬೇಕು, ಅಡಿಗೆ ಚೆನ್ನಾಗಿ ಮಾಡಿದ್ರು ಅನ್ನುವಂತಹ ಪ್ರಶಂಸೆ ತೆಗೆದುಕೊಳ್ಬೇಕಾ, ಅಥವಾ ನೀವು ದಿನಾಲು ಚೆನ್ನಾಗೇ ಮಾಡೋದಿಲ್ಲ ಅನ್ನುವಂತ ಮಾತನ್ನ ತೆಗೆದುಕೊಳ್ಬೇಕಾ? ಎರಡು ಗೊಂದಲ ಕ್ರಿಯೇಟ್ ಮಾಡುತ್ತಲ್ವಾ. ಅವ್ರು ಖುಷಿ ಪಡ್ಬೇಕಾ, ಅಥವಾ ದಿನಾಲು ನಾನ್ ಮಾಡಿರೋ ಅಡ್ಗೆ ಅವ್ರಿಗೆ ಇಷ್ಟಾನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಳ್ಬೇಕಾ? ಇವತ್ ನನ್ನ ರಿಪೋರ್ಟ್ ಅನ್ನ ಚೆನ್ನಾಗಿ ನೀಟಾಗಿ ಮಾಡು ಅಂತ ಹೇಳಿದ್ರು, ಹಾಗೆ ಮಾಡಿಕೊಟ್ಟೆ, ತುಂಬಾ ಚೆನ್ನಾಗಿ ಮಾಡಿದ್ರೆ, ಎಲ್ಲಾ ಇನ್ಫಾರ್ಮೇಶನ್ ಇದ್ರಲ್ಲಿ ನೀವು ಇನ್ಕ್ಲೂಡ್ ಮಾಡಿದಿರ, ಆದ್ರೆ ನೀವು ಯಾವಾಗ್ಲೂ ಯಾಕೆ ಹಿಂಗ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಅಂತಂದ್ರೆ, ಈಗ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ನನ್ಗೆ ಅಪ್ರಿಶಿಯೇಟ್ ಮಾಡಿದ್ರು ಅಂತ ನಾನು ಖುಷಿ ಪಡ್ಬೇಕಾ, ಅಥವಾ ನಾನು ದಿನಾಲು ಮಾಡಿದ್ದು ಇವ್ರಿಗೆ ಇಷ್ಟಾನೇ ಆಗಿಲ್ಲ, ಚೆನ್ನಾಗೇ ಇರ್ಲಿಲ್ಲ ಅದು ಅಂತ ಹೇಳ್ಬಿಟ್ಟು ನಾನು ಬೇಸರ ಮಾಡ್ಕೊಳ್ಬೇಕಾ ಅಲ್ವಾ. ಅದಕ್ಕೋಸ್ಕರ ಅಪ್ರಿಶಿಯೇಷನ್ ಮಾಡ್ತಾ ಇದೀವಿ ಅಂತಂದ್ರೆ ಕೇವಲ ಅಪ್ರಿಶಿಯೇಷನ್ ಮಾತ್ರ ಮಾಡಿ. ಸೊ ಏನಾದ್ರೂ ಫೀಡ್ಬ್ಯಾಕ್ ಹೇಳೋದಿತ್ತು ಅಂತಂದ್ರೆ ಅದನ್ನ ಸಪರೇಟ್ ಮಾಡಿ ಅಪ್ರಿಶಿಯೇಷನ್ ಇಂದ ಅಲ್ವಾ. ಎರಡು ಒಟ್ಟಿಗೆ ಹೇಳೋದ್ರಿಂದ ಏನಾಗುತ್ತೆ, ಮುಂದೆ ಇರುವಂತಹ ವ್ಯಕ್ತಿಗೆ ಯಾವ್ದನ್ನ ಸ್ವೀಕಾರ ಮಾಡ್ಬೇಕು ಅಂತ ಕೆಲವೊಂದ್ ಬಾರಿ ಗೊಂದಲ ಉಂಟಾಗುತ್ತೆ. ಸೊ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಕೆಲವೊಂದ್ ಬಾರಿ, ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ಒಟ್ಟೊಟ್ಟಿಗೆ ಕೊಟ್ವಿ ಅಂದ್ರೆ ಕೆಲವೊಂದ್ ಬಾರಿ ನಾವು ನೆಗೆಟಿವ್ ಅನ್ನ ಜಾಸ್ತಿ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀವಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ಸೊ ನಾವು ಯಾರನ್ನೇ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಮುಕ್ತ ಮನಸ್ಸಿನಿಂದ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಅಪ್ರಿಶಿಯೇಟ್ ಮಾಡುವಂತದ್ದು ಅಲ್ಲಿದೆ ಅಂತಂದ್ರೆ ಮಾಡ್ಬೇಕಾಗಿದೆ. ಮತ್ತು ಸ್ಪೆಸಿಫಿಕ್ ಆಗಿ ಯಾವ್ದಕ್ಕೋಸ್ಕರ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ನಾನು ನೆನ್ಪಿಡ್ಬೇಕಾಗಿದೆ. ಮತ್ತು ಯಾವ ಗುಣವನ್ನ ಅವರಲ್ಲಿ ತೋರಿಸಿದ್ರು ಆ ಕೆಲಸ ಕಾರ್ಯ ಅಥವಾ ಏನೇ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಅವರ ಗುಣವನ್ನ ನಾವು ಅಲ್ಲಿ ಐಡೆಂಟಿಫೈ ಮಾಡ್ಬೇಕಾಗಿದೆ. ಮತ್ತೆ ಈ ರೀತಿ ಗೊಂದಲವನ್ನ ಸೃಷ್ಟಿ ಮಾಡುವಂತಹ ಮಾತುಗಳನ್ನ ನಾವು ನಮ್ಮ ಅಪ್ರಿಶಿಯೇಷನ್ ಜೊತೆಗೆ ಹೇಳೋದು ಬೇಡ. ಈ 4 ಮಾತುಗಳ ಬಗ್ಗೆ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಬ್ಬರನ್ನ ನಾವು ಅವ್ರು ಮಾಡುವಂತಹ ಆ ಕೆಲಸಗಳಿಗೆ, ಅವರು ಕೆಲಸದಲ್ಲಿ ಎಷ್ಟು ಹಾನೆಸ್ಟ್ ಆಗಿದ್ದಾರೆ ಆ ಪ್ರಾಮಾಣಿಕತೆಗಾಗಿರ್ಬೋದು, ಅಥವಾ ಅವ್ರು ಎಷ್ಟು ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡ್ತಾರೆ ಅದಕ್ಕಾಗಿರ್ಬೋದು, ಅಥವಾ ನಮ್ಗೋಸ್ಕರ ಅವ್ರು ಎಷ್ಟು ಕಾಳಜಿ ಪ್ರೀತಿಯನ್ನ ತೋರಿಸ್ತಾರೆ, ಸದಾ ನಮ್ಗಾಗಿ ಎಲ್ಲವನ್ನ ಅವ್ರು ಮಾಡ್ತಾರೆ. ಕೆಲವೊಂದ್ ಬಾರಿ ನಮ್ಗಾಗಿ ಅವ್ರು ಕಾಯ್ತಾರೆ ಅಲ್ವಾ. ಎಷ್ಟೋ ಬಾರಿ ಒಂದೊಂದು ಅರ್ಧ ಗಂಟೆಗಟ್ಲೆ ನಮ್ಗೆ ಇನ್ನೊಬ್ರು ಕಾಯ್ತಾ ಇರ್ತಾರೆ. ಅವಾಗ ಹೋದ ತಕ್ಷಣ ಅರ್ಧ ಗಂಟೆವರೆಗೂ ನನ್ನ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ನನ್ಗೋಸ್ಕರ ಕಾಯ್ದ್ರಲ್ವಾ. ನಿಮ್ಮ ಈ ತಾಳ್ಮೆಯ ಗುಣಕ್ಕೆ, ನಿಮ್ಮ ಈ ಪೇಷನ್ಸ್ಗೆ, ನೀವು ನನ್ ಮೇಲೆ ಇಟ್ಟಿರುವಂತಹ ಪ್ರೀತಿಗೆ ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು. ಈ ರೀತಿ ನಾವು ಸ್ಪೆಸಿಫಿಕ್ ಆಗಿ ಆ ಸಂದರ್ಭಕ್ಕೆ ತಕ್ಕಂತೆ ಓಪನ್ ಆಗಿ ಮುಕ್ತವಾಗಿ ಅಪ್ರಿಶಿಯೇಟ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇದರಿಂದ ಏನಾಗುತ್ತೆ, ಇನ್ನೊಬ್ರಲ್ಲಿ ನಮ್ಮ ಬಗ್ಗೆನೂ ಕೂಡ ಒಂದು ಸಕಾರಾತ್ಮಕವಾದ ಭಾವನೆ ಮೂಡುತ್ತಲ್ವಾ. ನಾವು ಮಾಡುವಂತ ಕೆಲಸಗಳನ್ನು ಜನರು ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಅಪ್ರಿಶಿಯೇಟ್ ಮಾಡೋದ್ರಿಂದ ಇನ್ನೊಬ್ರಿಗೆ ಎಷ್ಟು ಲಾಭ ಆಗ್ತಾ ಇದೆ ಅನ್ನೋದಕ್ಕಿಂತ ನಮ್ಗೆ ಸಾಕಷ್ಟು ಲಾಭ ಇದೆ. ಯಾಕೆಂದ್ರೆ ಈ ಅಪ್ರಿಶಿಯೇಷನ್ ಮಾಡೋ ಗುಣದಿಂದ ಏನಾಗುತ್ತೆ ಅಂದ್ರೆ, ನಾವು ಪ್ರತಿಯೊಬ್ಬರಲ್ಲಿ ಒಳ್ಳೆಯ ಗುಣಗಳನ್ನ, ಅವರ ಎಫರ್ಟ್ ಅನ್ನ ನೋಡುವಂತಹ ಕಲೆ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಇನ್ನೊಬ್ರಲ್ಲಿ ಒಳ್ಳೆತನ ನೋಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದೀವಿ ಅಂತಂದ್ರೆ ತಿಳಿದುಕೊಳ್ಳಿ, ನಮ್ಮ ಸಂಬಂಧಗಳು ಬಹಳ ಸುಂದರವಾಗ್ತಾ ಇದಾವೆ, ಗಟ್ಟಿ ಆಗ್ತಾ ಇದಾವೆ ಮತ್ತು ಆಳವಾಗ್ತಾ ಇದಾವೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಮತ್ತು ನಾವು ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಗ್ರೂಪ್ ಅಲ್ಲಿ ಇದೇವೆ ಅಂತಂದ್ರೆ ನಾವು ಇನ್ನೊಬ್ಬರ ಎಫರ್ಟ್ ಅನ್ನ, ಇನ್ನೊಬ್ಬರ ಡೆಡಿಕೇಶನ್ ಅನ್ನ, ಇನ್ನೊಬ್ಬರ ಅಕೌಂಟಬಿಲಿಟಿಯನ್ನ, ಇನ್ನೊಬ್ಬರ ರೆಸ್ಪಾನ್ಸಿಬಿಲಿಟಿಯನ್ನ ಗುರುತಿಸ್ತಾ ಇದೀವಿ, ಅಪ್ರಿಶಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ, ಒಬ್ರು ಅವ್ರ ಕೆಲಸದ ಅವಧಿ ಮುಗಿದು ಹೋಗಿದೆ ಆದ್ರೂ ಕೂಡ 2 ಗಂಟೆ 3 ಗಂಟೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ರು ನಿನ್ನೆ ಅಂತಂದ್ರೆ, ನಾವ್ ಅದನ್ನ ಗುರುತಿಸ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಒಬ್ರಾದ್ರೂ ಅಕ್ನಾಲೇಜ್ ಮಾಡಿದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಾರಿ ಅಂತ ಸಿಚುವೇಶನ್ ಬಂದಾಗ ಅವ್ರ ಖುಷಿಯಿಂದ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂತಂದ್ರೆ, ಅಯ್ಯೋ ಇಲ್ಲಿ ಯಾರೇನು ನೋಟಿಸೇ ಮಾಡೋದಿಲ್ಲ, ನಾನು ನಿನ್ನೆ ಅಷ್ಟೊತ್ವರೆಗೂ ಎಚ್ಚರವಾಗಿದ್ದೆ, ಅಷ್ಟೊತ್ವರೆಗೂ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ಒಬ್ರಿಗೆ ಒಂದು ಅಕ್ನಾಲೇಜ್ ಮಾಡೋದಾಗ್ಲಿ ಅಥವಾ ಥ್ಯಾಂಕ್ಸ್ ಹೇಳೋದಾಗ್ಲಿ ಒಬ್ರಿಗೆ ಏನು ಕಾಣಿಸೋದೇ ಇಲ್ಲ, ಇಲ್ಲಿ ಬಿಡು ಯಾಕೆ ಮಾಡ್ಬೇಕು ಇಷ್ಟೊಂದೆಲ್ಲ ಅಂತ ಹೇಳ್ಬಿಟ್ಟು ಒಂದು ಡಿಮೋಟಿವೇಶನ್ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ
ನಮ್ಮ ಅಪ್ರಿಶಿಯೇಷನ್ ನಮ್ಮ ಜೊತೆಯಲ್ಲಿರುವಂತವ್ರಿಗೆ ನಾವು ಮಾಡ್ತಾ ಇದ್ವಿ ಅಂತಂದ್ರೆ ಅವರ ಒಂದು ಸಹಯೋಗದ ಗುಣ, ಕೋಆಪರೇಟ್ ಮಾಡುವಂತಹ ಗುಣ ಡೆವಲಪ್ ಆಗುತ್ತೆ ಮತ್ತು ಅವ್ರ ಒಳ್ಳೆ ಗುಣಗಳೊಂದಿಗೆ ಅವ್ರು ಮುಂದುವರಿತಾರೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಇನ್ನೊಬ್ಬರಲ್ಲಿ ಒಳ್ಳೆತನವನ್ನ ನೋಡುವಂತಹ, ಅವರ ಒಳ್ಳೆತನವನ್ನ ಖುಷಿ ಪಡುವಂತಹ ಅಥವಾ ಅವ್ರ ಯಶಸ್ಸನ್ನ ನೋಡ್ಬಿಟ್ಟು ಸಂತೋಷ ಪಡುವಂತಹ, ಅವ್ರಿಗೆ ವಿಶ್ ಮಾಡುವಂತಹ ಈ ಒಳ್ಳೆಯ ಗುಣಗಳು, ಒಳ್ಳೆಯ ಸಂಸ್ಕಾರಗಳು ನಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗ್ತವೆ. ನಮ್ಮ ವ್ಯಕ್ತಿತ್ವನು ಕೂಡ ತುಂಬಾ ಸುಂದರವಾಗುತ್ತೆ ಮತ್ತು ನಾವು ಮಾಡುವಂತಹ ಕೆಲಸಗಳನ್ನು ಕೂಡ ಇನ್ನೊಬ್ರು ಖಂಡಿತವಾಗ್ಲೂ ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಬ್ರು ಕೂಡ ನಮ್ಮನ್ನ ಮುಕ್ತವಾಗಿ ಪ್ರಶಂಸೆ ಮಾಡ್ಲಿಕ್ಕೆ, ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬರಿಗೆ ನಾವು ಹೂ ಕೊಡ್ತಾ ಇದ್ವಿ ಅಂತಂದ್ರೆ ವಾಪಸ್ ಅವರು ಕೂಡ ನಮ್ಗೆ ಒಂದು ನಗು ಆದ್ರೆ ಕೊಡ್ತಾರೆ, ಅಥವಾ ಇನ್ನೊಂದು ಅವ್ರ ಹತ್ರ ಹೂವಿದ್ರೆ ಅದನ್ನಾದ್ರೂ ಕೊಡ್ತಾರೆ ಅಲ್ವಾ. ಸೊ ಖಂಡಿತವಾಗ್ಲೂ ಕರ್ಮದ ಸಿದ್ಧಾಂತದ ಪ್ರಕಾರ ನಮ್ಮಿಂದ ಏನ್ ಹೋಗ್ತಾ ಇದೆ ಅದೇ ಎನರ್ಜಿಯನ್ನ, ಅಂತದೇ ಮಾತುಗಳನ್ನ ನಾವು ಕೂಡ ಪಡಿತೇವೆ. ಸೊ ಆದ್ರಿಂದ ನಮ್ಮ ಸಂಬಂಧಗಳು ಚೆನ್ನಾಗಿರ್ತವೆ, ಸದಾ ಪರಸ್ಪರ ಗೌರವ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಪ್ರೀತಿ ಇರುತ್ತೆ, ಕರುಣೆ ಇರುತ್ತೆ ಇನ್ನೊಬ್ಬರ ಬಗ್ಗೆ. ಮತ್ತು ಪ್ರಶಂಸೆ ಮಾಡೋದ್ರಿಂದ ಇನ್ನೊಬ್ಬರಿಗೂ ಕೂಡ ಅವರ ಒಳ್ಳೆಯ ಗುಣಗಳಲ್ಲಿ ಅವರು ಮುಂದುವರಿಲಿಕ್ಕೆ ಕೂಡ ನಾವು ಏನ್ ಮಾಡ್ತೇವೆ, ಪ್ರೋತ್ಸಾಹ ನೀಡಿದಂತೆ ಆಗುತ್ತೆ. ಸೊ ಆದ್ರಿಂದ ನಿಮ್ಮ ಜೀವನದಲ್ಲಿ ಕೂಡ ಯಾರು ನಿಮ್ಗೆ ಯಾವ ವಿಷಯದಲ್ಲಿ ಪ್ರಶಂಸೆಯನ್ನ ಮಾಡಿದ್ರು, ಆ ಒಂದು ಮೆಚ್ಚುಗೆಯ ಮಾತು ನಿಮ್ಗೆ ಆ ಗುಣವನ್ನ ಅಥವಾ ಆ ಕೆಲಸವನ್ನ ನಿಮ್ ಜೀವನದಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಯ್ತು ಅಂತ ನೀವು ಕೂಡ ನಮ್ಮೊಂದಿಗೆ ಕಾಮೆಂಟ್ ಮೂಲಕ ಹಂಚ್ಕೊಳ್ಬಹುದಾಗಿದೆ. ಈ ವಿಷಯ, ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸ್ತಾ ಇದೆ ಅಂತಂದ್ರೆ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ಈ ವಿಡಿಯೋನ ಹಂಚ್ಕೊಳ್ಬಹುದಾಗಿದೆ. ಇಂಥದೇ ಉಪಯುಕ್ತ ಮಾಹಿತಿಯ ಕ್ಲಾಸ್ಗಳನ್ನ ಕೇಳೋದಕ್ಕಾಗಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.